ನಮಸ್ಕಾರ. ಅಭಿಜ್ಞಾ ಜಿ ಕೆ ಆ್ಯಂಡ್ ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಯಾವ ದಿನದಂದರೆ ಏಪ್ರಿಲ್ 17ನೇ ತಾರೀಕಿನ ಸಂಬಂಧಪಟ್ಟ ಡೈಲಿ ಕರೆಂಟ್ ಅಫೇರ್ಸ್ ಅಥವಾ ಡೈಲಿ ಪ್ರಚಲಿತ ವಿದ್ಯಮಾನದ ಬಗ್ಗೆ ನಾವು ನೋಡ್ತಾ ಇರುವಂಥದ್ದು. ಸೊ ಪ್ರಥಮ ಪ್ರಶ್ನೆ ಏನಂತಂದರೆ, ಪ್ರಸ್ತುತ ICLನಲ್ಲಿ ಎಷ್ಟು ಕ್ಲಬ್ಗಳು ಭಾಗವಹಿಸುತ್ತವೆ ಅಂತ ಹೇಳಿ. ಸೊ ISL ಅಂದರೆ ಏನು? ವಾಟ್ ಯು ಮೀನ್ ಬೈ ದಿಸ್? ಸೊ ಎಷ್ಟು ಕ್ಲಬ್ಸ್ಗಳಿವೆ ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡ್ತಾ ಇರುವಾಗೆ ಇತ್ತೀಚೆಗಷ್ಟೇ ಅದರದ್ದು ಫೈನಲ್ಸ್ ಆಯಿತು. ಅದರಲ್ಲಿ ಯಾರು ಗೆದ್ದರು ಅಂತ ಹೇಳುವಂಥ ಪ್ರಶ್ನೆ ಹೆಚ್ಚಾಗಿ ಬರುವಂಥದ್ದು. ಸೊ ಇದರಲ್ಲಿ 13 ಕ್ಲಬ್ಸ್ಗಳು ಭಾಗವಹಿಸಿದ್ದವು. ಸೊ ಏನಿದೆ ಅಂತಂದರೆ, ಇದೊಂದು ಫುಟ್ಬಾಲ್ ಬೇಸ್ಡ್ ಗೇಮ್ ಆಯಿತಾ. ಫ್ರಾಂಚೈಸಿ ಬೇಸ್ಡ್ IPL ಹೇಗೆ ಇದೆ ಹಾಗೆ ಇಂಡಿಯನ್ ಸೂಪರ್ ಲೀಗ್ ಅಂತ ಹೇಳಿ ಕರೆಯುವಂತಹ ಒಂದು ಫುಟ್ಬಾಲ್ಗೆ ಸಂಬಂಧಪಟ್ಟ ಪಂದ್ಯ. ಸೊ ಇದರಲ್ಲಿ ಲಾಸ್ಟಿಗೆ ಫೈನಲಲ್ಲಿ ಮೋಹನ್ ಬಗಾನ್ ಸೂಪರ್ ಜೈಂಟ್ಸ್ ಹಾಗೂ ಬೆಂಗಳೂರು ಫುಟ್ಬಾಲ್ ಕ್ಲಬ್ ಇವರೆರಡು ಭಾಗವಹಿಸಿದ್ರು ಫೈನಲ್ಸಲ್ಲಿ. ಸೊ ಯಾರು ಗೆದ್ದರು? ಮೋಹನ್ ಬಗಾನ್ ಸೂಪರ್ ಜೈಂಟ್ಸ್ ಅವರು ಗೆದ್ದರು. ಸೊ ಈ ಮ್ಯಾಚ್ ಎಲ್ಲಿ ನಡೆದಿತ್ತು? ವಿವೇಕಾನಂದ ಯುವ ಭಾರತಿ ಕ್ರೀಡಾಂಗಣ, ಕೋಲ್ಕತ್ತಾದಲ್ಲಿರುವಂಥ ಈ ಕ್ರೀಡಾಂಗಣದಲ್ಲಿ ನಡೆಯಿತು ಇದು. ಓಕೆ. ಸೊ ಮೋಹನ್ ಬಗಾನ್ ತಂಡ ಏನಿದೆ ಅದಕ್ಕೆ ಇದು 2ನೇ ಸಲ ಪ್ರಶಸ್ತಿನ ಗೆಲ್ತಾ ಇರುವಂಥದ್ದು. ಮೊದಲೇ 2022-23ರಲ್ಲಿ ಆಲ್ರೆಡಿ ಅವರು ಈ ಪ್ರಶಸ್ತಿನ ಗೆದ್ದಿದ್ರು. ಆದರೆ ಹೆಸರೇನಾಗಿತ್ತು? ATK ಮೋಹನ್ ಬಗಾನ್ ಅಂತ ಹೇಳುವಂಥ ಹೆಸರಲ್ಲಿ ಗೆದ್ಕೊಂಡಿತ್ತು. ಈಗ ಏನಾಗಿದೆ? ಮೋಹನ್ ಬಗಾನ್ ಸೂಪರ್ ಜೈಂಟ್ಸ್. ಸೊ ಒಟ್ಟಾರೆ 13 ಕ್ಲಬ್ಸ್ಗಳು ಇದರಲ್ಲಿ ಭಾಗವಹಿಸಿದ್ವು ಆಯಿತಾ. ಯಾವ ಇಸ್ವಿಯ ಪ್ರಶಸ್ತಿ ಇದು? 2024-25ನೇ ಇಸ್ವಿಯ ಪಂದ್ಯ. ಇಂಡಿಯನ್ ಸೂಪರ್ ಲೀಗ್ ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಪ್ರೊಫೆಷನಲ್ ಅಸೋಸಿಯೇಷನ್ ಫುಟ್ಬಾಲ್ ಲೀಗ್ ಅಂತ ಹೇಳಿ ನಾವು ಕರೆಯುವಂಥದ್ದು. ಇದನ್ನು ಯಾರು ಅಡ್ಮಿನಿಸ್ಟ್ರೇಟ್ ಮಾಡ್ತಾರೆ ಅಂತಂದರೆ, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ AIFF ಅವರು ಅದನ್ನು ಅಡ್ಮಿನಿಸ್ಟ್ರೇಟ್ ಮಾಡುವಂಥದ್ದು. ಹಾಗೂ ಅವರ ಕಮರ್ಷಿಯಲ್ ಪಾರ್ಟ್ನರ್ ಯಾವುದು? ಫುಟ್ಬಾಲ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಲಿಮಿಟೆಡ್ FSDL. ಇವರಿಬ್ಬರು ಕೂಡ ಅದನ್ನು ನಿಭಾಯಿಸ್ತಾರೆ. ನೆಕ್ಸ್ಟ್ ಪ್ರಶ್ನೆ. ಸೊ ಇತ್ತೀಚೆಗೆ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಲಾಗಿದೆ? ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಂತ ಹೇಳಿ ನಾವು ಹೇಳ್ತೇವೆ, ಮುಖ್ಯ ನ್ಯಾಯಮೂರ್ತಿ ಅಂತ ಹೇಳಿ. ಯಾವ ಕೋರ್ಟಿಗೆ ಅವರು ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ? ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್, ದೆಹಲಿ ಹೈಕೋರ್ಟ್, ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ ಹಾಗೂ ಉತ್ತರಾಖಂಡ ಹೈಕೋರ್ಟ್, ಯಾವುದಕ್ಕೆ ಅವರು ಇದಾಗಿದ್ದಾರೆ ಅಂತ ಹೇಳಿ ಮುಖ್ಯ ನ್ಯಾಯಮೂರ್ತಿಯಾಗಿ? ಸೊ ಅದು ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ ಅಂತ ಹೇಳಿ ನಾವು ನೋಡ್ಬೋದು. 38ನೇ ಚೀಫ್ ಜಸ್ಟಿಸ್ CJ ಅಂತ ಹೇಳಿ ಹೇಳ್ಬೋದು. ಸೊ ಇವ್ರ ಬಗ್ಗೆ ಹೇಳಬೇಕಂದ್ರೆ, ಮೊದಲು ಅವರು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟಲ್ಲಿ ಇದ್ದರು ಆಯಿತಾ. ಹಾಗೆ ಹರಿಯಾಣ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಹಾಗೂ ನಲ್ಸಾ ಅದರ ಮೆಂಬರು ಹಾಗೂ ಹರಿಯಾಣ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿದ್ದಂಥವ್ರು. ಸೊ ಈಗ 38ನೇ ಚೀಫ್ ಜಸ್ಟಿಸ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಲಡಾಖ್ ಹೈಕೋರ್ಟಿಗೆ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಆನ್ಲೈನ್ ಶಾಶ್ವತ ಲೋಕ್ ಅದಾಲತ್ ಸೇವೆಯನ್ನು ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಆನ್ಲೈನ್ ಪರ್ಮನೆಂಟ್ ಲೋಕ್ ಅದಾಲತ್ ಅಂತ ಹೇಳಿ ಹೇಳ್ತಾರೆ. ಯಾವ ರಾಜ್ಯದನ್ನು ಫಸ್ಟ್ ಪ್ರಾರಂಭ ಮಾಡಿತು? ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ. ಉತ್ತರ ಏನು ಅದಕ್ಕೆ? ಕೇರಳ ರಾಜ್ಯದನ್ನು ಪ್ರಾರಂಭಿಸಿದೆ. ಸೊ ಇತ್ತೀಚೆಗಷ್ಟೇ ಕೇರಳ ಏಪ್ರಿಲ್ 11, 2025ಕ್ಕೆ ಅದನ್ನು ಪ್ರಾರಂಭಿಸಿತು. ಅದನ್ನು ಇನಾಗ್ರೇಷನ್ ಮಾಡಿದಂಥವ್ರು ಯಾರು? ಉದ್ಘಾಟನೆ ಮಾಡಿದವರು ಕೇರಳದ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಯಾರು? ಜಸ್ಟಿಸ್ ನಿತಿನ್ M ಜಾಮ್ದಾರ್. ಸೊ ಅವರು ಇದನ್ನು ಉದ್ಘಾಟಿಸಿದರು. ಹಾಗೂ ಈ ಒಂದು ಇನಿಷಿಯೇಟಿವನ್ನು ಯಾರು ಪ್ರಾರಂಭಿಸಿದ್ದಾರೆ? ಅದು ಕೇರಳ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ. ಕರ್ನಾಟಕದಲ್ಲೂ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ, ಹಾಗೆ ಕೇರಳದಲ್ಲೂ ಕೂಡ ಕೇರಳ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇರುವಂಥದ್ದು ಅವರ ಒಂದು ಇನಿಷಿಯೇಟಿವ್ ಅಂತ ಹೇಳಿ ಹೇಳ್ಬೋದು. ಅಂದರೆ ಪರ್ಮನೆಂಟ್ ಲೋಕ್ ಅದಾಲತ್ ಅಂದರೆ ಆದಷ್ಟು ಮನೆಯಲ್ಲೇ ಕೇಸನ್ನು ಫೈಲ್ ಮಾಡುವಂಥದ್ದು, ಮನೆಯಲ್ಲೇ ಮನೆಯಲ್ಲೇ ಅಂದರೆ ಆನ್ಲೈನಲ್ಲೇ ಎಲ್ಲಿಂದಾದರೂ ಬೇಕಿದ್ರೂ ನೀವು ಫೈಲಿಂಗ್ ಮತ್ತು ಹಿಯರಿಂಗನ್ನು ಮಾಡ್ಬೋದು ಅಂತ ಹೇಳುವಂಥ ವಿಚಾರ. ಈ ಲೋಕ್ ಅದಾಲತ್ ಹೇಳುವಂಥದ್ದು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಹೇಳುವಂಥ ಇದರಲ್ಲಿ ಬರುತ್ತೆ. ಓಕೆ. ನೆಕ್ಸ್ಟ್ ಪ್ರಶ್ನೆ. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಹೆಚ್ಚುವರಿ ಆದಾಯವನ್ನು ಯಾರಿಗೆ ವರ್ಗಾಯಿಸುತ್ತದೆ? ಸೊ ನೋಡಿ, RBI ಹೇಳುವಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕ್, ಅದಕ್ಕೆ ಇನ್ಕಮ್ ಬರುತ್ತೆ, ಬೇರೆ ಬೇರೆ ಇದರಿಂದ ಇನ್ಕಮ್ ಬರುವಂಥದ್ದು. ಸೊ ಅದರ ಆದಾಯ ಏನಿದೆ, ಖರ್ಚುಗಳನ್ನು ಕಳೆದು ಇರುವಂಥ ಆದಾಯವನ್ನು, ಹೆಚ್ಚುವರಿ ಆದಾಯ ಇರುತ್ತೆ, ಅದು ಯಾರಿಗೆ ವರ್ಗಾಯಿಸುತ್ತೆ, ಯಾರಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಅಂತ? ರಾಜ್ಯ ಸರ್ಕಾರ, ಭಾರತ ಸರ್ಕಾರ, RBI ಉದ್ಯೋಗಿಗಳು ಅಥವಾ ಖಾಸಗಿ ಬ್ಯಾಂಕ್ಗಳಿಗೆ ಯಾರಿಗೆ ವರ್ಗಾಯಿಸುತ್ತೆ? ಅದು ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ವರ್ಗಾಯಿಸುತ್ತೆ.
ಸೊ ಇದು ಯಾವ ಸೆಕ್ಷನ್ ಅಡಿಯಲ್ಲಿ RBI ಆ್ಯಕ್ಟ್ನ ಸೆಕ್ಷನ್ 47 ಅಡಿಯಲ್ಲಿ ಈ ರೀತಿ ಆಗುವಂಥದ್ದು. ಸೊ ಇದು ಗೌರ್ಮೆಂಟ್ಗೂ ಕೂಡ ಅದರ ಬಜೆಟ್ ಅದರದ್ದು ಅಗತ್ಯಗಳನ್ನು ಪೂರೈಸಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಹಾಗೆ RBI ಇನ್ಕಮ್ ಯಾವುದ್ಯಾವುದು ಅಂತ ಅಂದರೆ ಈಗ ರುಪಿ ಡಿನಾಮಿನೇಟೆಡ್ ಸೆಕ್ಯೂರಿಟೀಸ್ಗಳು, LIF MSF ಹಾಗೂ ಬೇರೆ ಬೇರೆ ಈ ಸಾಲದಿಂದ ಬಡ್ಡಿ ಹಾಗೂ ಫಾರಿನ್ ಕರೆನ್ಸಿ ಅಲ್ಲಿ ಆಸ್ತಿಗಳಿಂದ ಬರುವಂಥ ಕೆಲವೊಂದು ಬಡ್ಡಿ ಇರ್ಬೋದು, ಅದರಿಂದ ಎಲ್ಲ RBIಗೆ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಆದಾಯ ಬರುವಂಥದ್ದು. ಅದರಲ್ಲಿ ಉಳಿದಿರುವಂಥ ಹೆಚ್ಚುವರಿ ಆದಾಯ ಏನಿದೆ, ಹೆಚ್ಚುವರಿ ಆದಾಯ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಅಂದರೆ ತನ್ನ ಏನು ಹೆಚ್ಚುವರಿ ಆದಾಯ ಏನಿದೆ, ಆದಾಯ ಮತ್ತು ವೆಚ್ಚದ ನಡುವಿನ ವ್ಯತ್ಯಾಸ ಏನಿರುತ್ತೆ ಅದಕ್ಕೆ ಸರ್ಪ್ಲಸ್, ಹೆಚ್ಚುವರಿ ಆದಾಯ ಅಂತ ಹೇಳ್ತಾರೆ, ಅದನ್ನು ಭಾರತ ಸರ್ಕಾರಕ್ಕೆ ವರ್ಗಾಯಿಸುತ್ತೆ. ನೆಕ್ಸ್ಟ್ ಒನ್ ಮಿಬೋರ್. ಮಿಬೋರ್ ಅಂದರೆ ಏನು? ಮಿಬೋರ್ ಅಂದರೆ ಏನು ಬೇಸಿಕಲಿ ಅದನ್ನು ಯಾವ ಆಧಾರದ ಮೇಲೆ ಲೆಕ್ಕ ಹಾಕ್ತಾರೆ ಅಂತಂದರೆ ಮಿಬೋರ್ ಅಂತಂದರೆ ಒಂದು ಬ್ಯಾಂಕ್ ರೇಟ್, ಆಯಿತಾ, ಮುಂಬೈ ಇಂಟರ್ ಬ್ಯಾಂಕ್ ಆಫರ್ಡ್ ರೇಟ್ ಅಂತ ಹೇಳಿ ಕರೀತಾರೆ ಮಿಬೋರ್. ಮುಂಬೈ ಇಂಟರ್ ಬ್ಯಾಂಕ್ ಆಫರ್ಡ್ ರೇಟ್ ಅಂತ ಹೇಳಿ ಕರೀತಾರೆ. ಯಾವ ಆಧಾರದ ಮೇಲೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ? ಸೈದ್ಧಾಂತಿಕ ಮಾದರಿ, RBI ಸೂಚನೆ, ಮೊದಲ 1 ಗಂಟೆ ವಹಿವಾಟುಗಳಲ್ಲಿ ಹಾಗೂ ವಾರ್ಷಿಕ ಬಡ್ಡಿ ದರದಲ್ಲಿ. ಸೊ ನೋಡಿ, ಪ್ರತಿದಿನ 1 ಗಂಟೆ, ಫಸ್ಟ್ 1 ಗಂಟೆ ಏನಾಗುತ್ತೆ ಬ್ಯಾಂಕ್ಗಳಲ್ಲಿ ಆ ಟ್ರಾನ್ಸಾಕ್ಷನ್ ಏನಾಗುತ್ತೆ, ವ್ಯವಹಾರಗಳಾಗತ್ತೆ, ಅದರ ಆಧಾರದ ಮೇಲೆ ಈ ಮಿಬೋರನ್ನು ನಿರ್ಧರಿಸ್ತಾರೆ, ಆಯಿತಾ. ಸೊ ಇದ್ರ ಬಗ್ಗೆ ಹೇಳಬೇಕಂತಂದರೆ ಅದೊಂದು ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್, ಒಂದು ಅದ್ರ ಮುಖಾಂತರ ಒಂದು ಮಾನದಂಡ ಅಂತ ಹೇಳಿ ಹೇಳ್ಬೋದು, ಅದು ಮಾನದಂಡದ ಬಡ್ಡಿ ದರ ಅಂತ ಹೇಳಿ. ಸೊ ಗ್ಯಾರಂಟಿ ಇಲ್ಲದೆ ಬ್ಯಾಂಕ್ಗಳ ಮಧ್ಯೆ, ಇಂಟರ್ ಬ್ಯಾಂಕ್ ಅಂದರೆ ಏನು, ಬ್ಯಾಂಕ್ಗಳ ಮಧ್ಯೆ ಈ ಬ್ಯಾಂಕಿಂದ ಬಾರೋ ಮಾಡುತ್ತೆ ಅಲ್ವಾ. ಸೊ ಬಾರೋ ಮಾಡುವಾಗ ಒಂದು ಲೋನ್ ತೊಗೊಂಡ ಹಾಗೆ, ಸಾಲ ತೊಗೊಂಡ ಹಾಗೆ, ಅದಕ್ಕೆ ಬಡ್ಡಿ ವಿಧಿಸ್ಬೇಕಲ್ವಾ. ಆ ಬಡ್ಡಿ ದರ ಎಷ್ಟು, ಯಾವ ದರದಲ್ಲಿ ಅವರು ಇನ್ನೊಂದು ಬ್ಯಾಂಕಿಗೆ ಸಾಲವನ್ನು ನೀಡ್ತಾರೆ, ಅದು ಯಾವುದೇ ಗ್ಯಾರಂಟಿ ಇಲ್ಲದೆ, ವಿತೌಟ್ ಗ್ಯಾರಂಟಿ ಹೇಳ್ತಾರೆ, ಅದಕ್ಕೆ ಮಿಬರ್ ಅಂತ ಹೇಳಿ ಕರೀತಾರೆ, ಆಯಿತಾ. ಸೊ ಈ ಮಿಬರ್ನ ಕಾರಣದಿಂದ ಬೇರೆ ಬೇರೆ ಲೋನ್ಸ್, ಡೆಪಾಸಿಟ್ಸ್, ಬಾಂಡ್ಸ್, ಡಿರೈವೇಟಿವ್ಸ್ ಇದರದ್ದೆಲ್ಲದೂ ಕೂಡ ಅದರ ದರಗಳ ಮೇಲೆ ಪರಿಣಾಮ ಬೀರ್ತದೆ, ಆಯಿತಾ. ಸೊ ಇದು ಯಾವುದ್ರ ಮೇಲೆ ಆಗಿರುವಂಥದ್ದು? ಮೊದಲ 1 ಗಂಟೆಯ, ಆಯಿತಾ, ಮೊದಲ 1 ಗಂಟೆ ವ್ಯವಹಾರದ ಮೇಲೆ ಅದು ನಿರ್ಧಾರ ಆಗಿರುವಂಥದ್ದು. ನೆಕ್ಸ್ಟ್ ಒನ್, ಇತ್ತೀಚೆಗೆ ಯಾವ ದೇಶವು IAMEX ಕಡಲಾಭ್ಯಾಸ, ಸಮರಾಭ್ಯಾಸ ಅಂತೇಳಿ ಹೇಳ್ತಾರೆ, ಯಾವ ದೇಶವು ಆಯೋಜಿಸಿತ್ತು ಅಂತ ಹೇಳಿ. ಸೊ ಭಾರತ ಮತ್ತು ಇನ್ನೂ 8 ದೇಶಗಳು ಸೇರಿ ಈ ಒಂದು ಕಡಲ ಸಮರಾಭ್ಯಾಸವನ್ನು ಹಮ್ಮಿಕೊಂಡಿದ್ರು. ಅದು ತಾಂಜಾನಿಯಾ ದೇಶದಲ್ಲಿ ನಡೆಯಿತು. ಸೊ ಹೆಚ್ಚಾಗಿ ಆಫ್ರಿಕಾ ದೇಶಗಳು ಇದರಲ್ಲಿ ಭಾಗವಹಿಸಿದ್ರು. ಸೊ ಅದರಲ್ಲಿ 2 ಭಾಗವಿತ್ತು, ಒಂದು ಹಾರ್ಬರ್ ಫೇಸ್ ಮತ್ತು ಸೀ ಫೇಸ್ ಹೇಳಿ, ಅಂದರೆ ಒಂದು ಬಂದರಲ್ಲಿ ಆಗುವಂಥದ್ದು ಮತ್ತು ಸಮುದ್ರದ ಹಂತದಲ್ಲಿ ಆಗಿರುವಂಥದ್ದು. ಸೊ ಅದಕ್ಕೆ ಏನು ಹೇಳ್ತಾರೆ, IAMEX ಅಂದರೆ ಇಂಡಿಯಾ ಆಫ್ರಿಕಾ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ಎಕ್ಸಸೈಸ್, IMX ಅಂತ ಹೇಳಿ ಕರೆಯುವಂಥದ್ದು. 8 ಆಫ್ರಿಕಾದ ದೇಶಗಳು ಇದರಲ್ಲಿ ಭಾಗವಹಿಸಿದ್ವು. ಯಾವುದ್ಯಾವುದದು? ಅದು ಇಲ್ಲಿ ನಾವು ನೋಡುವಂಥದ್ದು ಕೀನ್ಯಾ ದೇಶ, ಒಂದು ಮಾರಿಷಸ್, ಸೀಶೆಲ್ಸ್, ಮೊಜಾಂಬಿಕ್, ಮಡಗಾಸ್ಕರ್, ಕೊಮೊರೋಸ್, ತಾಂಜಾನಿಯಾ ಹಾಗೂ ಸೌತ್ ಆಫ್ರಿಕಾ. ಆಗಿರುವಂಥದ್ದು ಎಲ್ಲಿ? ಆ ಸಮರಾಭ್ಯಾಸ ಯಾವ ದೇಶದಲ್ಲಿ ಆಯಿತು? ತಾಂಜಾನಿಯಾ ದೇಶದಲ್ಲಿ ಆಯಿತು. ಸೊ ಇತ್ತೀಚೆಗಿನ ಕಳೆದ ಸಮರಾಭ್ಯಾಸಗಳನ್ನೆಲ್ಲ ಕೇಳ್ತಿರ್ತಾರೆ ಎಕ್ಸಾಮಲ್ಲಿ, ಅದನ್ನು ತಿಳಿದಿಟ್ಕೊಂಡಿರಬೇಕು. ನೆಕ್ಸ್ಟ್ ಒನ್, ಭಾರತೀಯ ವೇಟ್ ಲಿಫ್ಟಿಂಗ್ ಫೆಡರೇಷನ್ IWLFನ ಅಥ್ಲೀಟ್ನ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? IWLF ಅಂದರೆ ಏನು? ಇಂಡಿಯನ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಅಂತ ಹೇಳುವಂಥದ್ದು. ಸೊ ಈ ಇಂಡಿಯನ್ ವೇಟ್ ಲಿಫ್ಟಿಂಗ್ ಫೆಡರೇಷನಲ್ಲಿ ಅಥ್ಲೀಟ್ಸ್ ಕಮಿಷನ್ ಅಂತ ಇದೆ, ಅಥ್ಲೀಟ್ಸ್ನ ಆಯೋಗ ಅಂತ. ಅದರದ್ದು ಚೇರ್ಪರ್ಸನ್ ಯಾರು, ಅದರದ್ದು ಅಧ್ಯಕ್ಷರು ಯಾರಾಗಿದ್ದಾರೆ ಅಂತಂದರೆ ನಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಹಲವಾರು ಟೋಕಿಯೋ ಒಲಿಂಪಿಕ್ಸಲ್ಲೆಲ್ಲ ಕೂಡ ಸಿಲ್ವರ್ ಮೆಡಲ್ ತೊಗೊಂಡಿರುವಂಥ ಮೀರಾಬಾಯಿ ಚಾನು, ಆಯಿತಾ. ಸೊ ಅವ್ರ ಬಗ್ಗೆ ತಿಳ್ಕೊಳ್ಬೇಕಂತಂದರೆ ಏನು, ಶಿ ಹ್ಯಾಸ್ ಟೋಕಿಯೋ ಒಲಿಂಪಿಕ್ಸ್ ಐ ಥಿಂಕ್ 2020ರಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ರು. ಹಾಗೆ ಕಾಮನ್ವೆಲ್ತ್ 2018ರಲ್ಲಿ, 2022ರಲ್ಲಿ ಬೆಳ್ಳಿ ಚಿನ್ನದ ಪದಕವನ್ನು ಪಡ್ಕೊಂಡಿದ್ರು. ಸೊ ಆ ಕಾರಣಕ್ಕೆ ಅವರು ಬಹಳಷ್ಟು ಒಂದು ಸಾಧನೆಯನ್ನು ಮಾಡಿರುವಂಥ ಕಾರಣಕ್ಕೋಸ್ಕರ ಭಾರತೀಯ ವೇಟ್ ಲಿಫ್ಟಿಂಗ್ ಫೆಡರೇಷನ್, ಇಂಡಿಯನ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ನ ಅಥ್ಲೀಟ್ನ ಆಯೋಗದ ಅಧ್ಯಕ್ಷನಾಗಿ ನೇಮಿಸಿದ್ದಾರೆ. ನೆಕ್ಸ್ಟ್ ಒನ್,
2025 ISSF ವಿಶ್ವಕಪ್ನಲ್ಲಿ. ಸೊ ISSF ಅಂದರೆ ಏನು? ಅದು ಶೂಟಿಂಗಿಗೆ ಸಂಬಂಧಪಟ್ಟ ಒಂದು ಫೆಡರೇಷನ್, ಆಯಿತಾ. ಸೊ ಅದರಲ್ಲಿ ಭಾರತದ ಒಬ್ಬರು ಸ್ಪರ್ಧಿ ಬ್ರಾನ್ಸ್ ಪದಕ ಗೆದ್ಕೊಂಡ್ರು. ಸೊ ಯಾವ ಪದಕ? ಇಲ್ಲಿ ಉತ್ತರ ನಾನೇ ಹೇಳಿದೆ. ಸೊ ಬ್ರಾನ್ಸ್, ಕಂಚಿನ ಪದಕವನ್ನು ಗೆದ್ಕೊಂಡ್ರು. ಓಕೆ. ಸೊ ಇವ್ರ ಬಗ್ಗೆ ಹೇಳಬೇಕಂತಂದರೆ ISSF ಅಂದರೆ ಏನು? ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ ಅಂತ ಹೇಳಿ ಕರೀತಾರೆ. ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ನು ವರ್ಲ್ಡ್ ಕಪ್, ಆಯಿತಾ, ಶೂಟಿಂಗ್ ಸಂಬಂಧಪಟ್ಟ ವರ್ಲ್ಡ್ ಕಪ್ ಪೆರು ದೇಶದಲ್ಲಿ ಆಯಿತು. ಪೆರು ದೇಶದಲ್ಲಿನ ಲಿಮಾ. ಪೆರು ನಮ್ಮ ಸೌತ್ ಅಮೆರಿಕಾ ಖಂಡದಲ್ಲಿ ಇರುವಂಥದ್ದು. ಸೌತ್ ಅಮೆರಿಕನ್ ಕಾಂಟಿನೆಂಟಲ್ಲಿ ನಾವು ಇದನ್ನು ಕಾಣ್ತೇವೆ. ಸೊ ಯಾವ ಕ್ಯಾಟಗರಿ? 22 ವರ್ಷದ ಪ್ರಾಯದ ಒಬ್ಬ ಹುಡುಗ ಅಂತ ಹೇಳ್ಬೋದು, ಸೌರಭ್ ಚೌಧರಿ, ಉತ್ತರ ಪ್ರದೇಶದಿಂದ ಇರುವಂಥವರು. ಎಸ್. ಸೊ ಇದಿಷ್ಟು ನಮ್ಮ 17ನೇ ತಾರೀಕಿನ ಏಪ್ರಿಲ್ 17ಕ್ಕೆ ಸಂಬಂಧಪಟ್ಟಂತಹ ಇವತ್ತಿನ ಪ್ರಚಲಿತ ವಿದ್ಯಮಾನಗಳು. ಸೊ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಪ್ರತಿದಿನ ನಮ್ಮ ಕರೆಂಟ್ ಅಫೇರ್ಸ್ನ ಒಂದು 7-8 ಕ್ವಶನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಿರ್ತೇವೆ. ಸೊ ದ್ಯಾಟ್ ಪ್ರತಿದಿನ ಒಂದು ಸ್ವಲ್ಪ ಸಮಯವನ್ನು ನಾವು ಒದಗಿಸಿ ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳುವಂಥ ಕಾರಣಕ್ಕೋಸ್ಕರ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು, ನಮಸ್ತೆ, ಧನ್ಯವಾದಗಳು.